ನಾವು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಖುಷಿಯನ್ನು ಪಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಏನೆಲ್ಲ ಭರವಸೆಗಳನ್ನು ಕೊಟ್ಟು ಈ ಮೊದಲಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಇದುವರೆಗೂ ಕೂಡ ಸುಮಾರು 2 ವರ್ಷಗಳು ಕಳೆದರೂ ಕೂಡ ನಾವು ಅದನ್ನು ಮುಂದುವರ್ಸ್ಕೊಂಡು ಬರ್ತಾನೇ ಇದ್ದೀವಿ. ಯಾಕಂದರೆ ಯಾವುದೇ ಬಡ ಜನರು ಬೇಸರವನ್ನು ಪಟ್ಕೋಬಾರ್ದು, ಕುಟುಂಬದಲ್ಲಿ ಆರೋಗ್ಯಕರ ಕುಟುಂಬವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಹಿಳೆಯರಿಗೆ 2,000 ವಿದ್ಯಾನಿಧಿ ಮತ್ತು ಉಚಿತ ಬಸ್ ಪ್ರಯಾಣ ಈ ಥರದ ಅನೇಕ ಯೋಜನೆಗಳು ಕೂಡ ನಾವು ಪ್ರಣಾಳಿಕೆಯಲ್ಲಿ ಹೇಳಿದರು. ಅದರಂತೆ ನಮ್ಮ ಪ್ರಣಾಳಿಕೆಯು ಕೂಡ ನಡೀತಾ ಇದೆ. ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ವಿ ಆ ಒಂದು ಭರವಸೆಗಳನ್ನು ಈಡೇರಿಸ್ಕೊಂಡು ಹೋಗ್ತಿದೆ. ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿನ ತರ್ತೀವಿ ಎನ್ನುವಂಥ ಮಾತುಗಳನ್ನು ಕೂಡ ವಾಗ್ದಾನವನ್ನು ಕೊಟ್ಟಿದ್ದರು. ಅದರಂತೆ ಅಧಿಕೃತವಾಗಿ ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಳ ಮೀಸಲಾತಿಯನ್ನು ಮತ್ತೆ ಅಧ್ಯಯನ ಮಾಡಬೇಕು, ಸಮೀಕ್ಷೆಯನ್ನು ಮಾಡಬೇಕು, ಮನೆ ಮನೆಗೆ ಹೋಗಿ ಯಾವುದೇ ರೀತಿಯ ಒಂದು ತಾರತಮ್ಯಗಳಿಲ್ಲದೆ ಒಳ ಮೀಸಲಾತಿಯನ್ನು ಅಧ್ಯಯನ ಮಾಡಿ ನಮಗೆ ವರದಿಯನ್ನು ಕೊಡಬೇಕು. ಆದಷ್ಟು ಬೇಗ ಅದನ್ನು ನಾವು 1-2 ತಿಂಗಳಲ್ಲಿ ನಾವು ಜಾರಿಗೆ ತರಬೇಕು ಅನ್ನುವಂಥ ಪ್ರಯತ್ನದಿಂದ ಆ ಕೆಲಸಗಳನ್ನು ಮಾಡ್ತಿದ್ದಾರೆ. ಆ ಕೆಲಸ ಆಗುತ್ತೆ. ಅವರು ನಮ್ಮ ಪ್ರಣಾಳಿಕೆಯನ್ನು ನೋಡಿ ಮತ್ತು ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನು ನೋಡಿ ಈ ಸರ್ಕಾರ ಹೊರಟೋಗ್ಬಿಡುತ್ತೆ, ಈ ಸರ್ಕಾರದಲ್ಲಿ ಹಣಕಾಸಿಗೆ ತೊಂದರೆ ಬರುತ್ತೆ ಅಂತೇಳಿ ಹೇಳಿದರು. ನೀವೇ ನೋಡಿದ್ರಿ, ಈಗ ದೆಹಲಿಯ ಚುನಾವಣೆ, ಬೇರೆ ಬೇರೆ ರಾಜ್ಯದ ಚುನಾವಣೆಯಲ್ಲೂ ಕೂಡ ನಮ್ಮ ಗ್ಯಾರಂಟಿ, ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಅವರು ಕಾಪಿ ಮಾಡಿದ್ದಾರೆ. ಅದನ್ನು ಯಥಾವತ್ತಾಗಿ ಅಲ್ಲಿ ಬಳಸ್ಕೊಂಡು ಅವರು ಅಧಿಕಾರವನ್ನು ತಗೊಂಡಿದ್ದಾರೆ. ನಮ್ಮ ಈ ಸಿದ್ದರಾಮಣ್ಣನವರ ನೇತೃತ್ವದ ಸರ್ಕಾರ ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಪ್ರಣಾಳಿಕೆ ಮತ್ತು ಸರ್ಕಾರದ ಭರವಸೆಗಳೇನಿದೆ, ಪಕ್ಷದ ಭರವಸೆಗಳೇನಿದೆ, ಜನಸಾಮಾನ್ಯರನ್ನು ಮುಟ್ಟುವಂತಹ ಪ್ರಯತ್ನಗಳಲ್ಲಿ ನಾವು ಸಫಲತೆಯನ್ನು ಕಂಡಿದ್ದೇವೆ, ಸಕ್ಸಸ್ ಆಗಿದ್ದೇವೆ. ಆ ಒಂದು ಸಕ್ಸಸ್ಸನ್ನು ಅವರು ಅದನ್ನು ಪಡ್ಕೊಂಡು ಈಗ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ಆ ಕೆಲಸಗಳನ್ನು ಮಾಡಿದ್ದಾರೆ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದವರು ಏನೇ ಆರೋಪಗಳನ್ನು ಮಾಡಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬೇಕು, ಕಾಂಗ್ರೆಸ್ ಪಕ್ಷದ ಆಡಳಿತವೇ ಬೇಕು. ಇಡೀ ವಿಶ್ವಸಂಸ್ಥೆಯ ಅಥವಾ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳು ಕೂಡ ನಮ್ಮ ರಾಜ್ಯದ ಒಂದು ಭರವಸೆಗಳನ್ನು, ನಮ್ಮ ರಾಜ್ಯದ ಆಡಳಿತವನ್ನು ಅವರು ಮೆಚ್ಚಿಕೊಂಡು ಅವರು ಕೂಡ ಅಧ್ಯಯನವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಿದ್ದೇವೆ. ಆ ಕಾರಣಕ್ಕೆ ನಮ್ಮ ಸರ್ಕಾರದ ಭರವಸೆಗಳೆಲ್ಲ ಸಕ್ಸಸ್ ಆಗ್ತಾಯಿದೆ. ಸಿದ್ದರಾಮಣ್ಣನವರು ನಮ್ಮ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದವರು. ಯಾವತ್ತೂ ಕೂಡ ಅವರು ಯಾವುದೇ ವಿಚಾರಗಳನ್ನು ಹೇಳಬೇಕಾದ್ರೆ ಯೋಚನೆಯನ್ನು ಮಾಡಿ ಅವರು ಭರವಸೆಗಳನ್ನು ಕೊಡ್ತಾರೆ. ಆ ಭರವಸೆಗಳಲ್ಲಿ ಯಾವುದೂ ಕೂಡ ಸುಳ್ಳು ಅನ್ನೋದು ಬರ್ತಾ ಇಲ್ಲ. ಯಾಕಂದರೆ ಆ ಗಟ್ಟಿತನದ ಮನಸ್ಸು, ಗಟ್ಟಿತನದ ಆಲೋಚನೆಗಳಿದೆಯಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಇಲ್ಲಿ ಒಳ ಮೀಸಲಾತಿ ಬಂದಿರತಕ್ಕಂಥದ್ದು ಸರ್ವ ಸಾಮಾನ್ಯನಿಗೂ ಕೂಡ ಎಲ್ಲ ವ್ಯವಸ್ಥೆಗಳು, ಸವಲತ್ತುಗಳು ದೊರಕಬೇಕು, ಯಾರೂ ಕೂಡ ಅವಕಾಶ ವಂಚಿತರಾಗಬಾರ್ದು ಅನ್ನುವಂಥ ಒಂದೇ ಒಂದು ದೃಷ್ಟಿ. ಯಾಕಂದರೆ ಈಗಾಗಲೇ ಒಳ ಮೀಸಲಾತಿಯಿಂದ ಏನೆಲ್ಲ ಪ್ರಯೋಜನವನ್ನು ಪಡಿತಿದ್ದಾರೆ. ಆದರೆ ಎಲ್ಲೋ ಒಬ್ಬರು ವಂಚನೆಗೆ ಒಳಗಾಗಿರ್ತಾರೆ, ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಆಲೋಚನೆಗಳಿಂದ ಈ ಕೆಲಸಗಳನ್ನು ಮಾಡ್ತಿದ್ದಾರೆ. ಒಳ ಮೀಸಲಾತಿ ಬಂದ ತಕ್ಷಣ ನಮ್ಮ ಸರ್ಕಾರದ ಅಭಿವೃದ್ಧಿಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ. ಯಾಕಂದರೆ ಎಲ್ಲ ಹಂತದಲ್ಲೂ ಕೂಡ ಯಾರು ತೆರಿಗೆಯ ಹಣವನ್ನು ಕಟ್ತಾ ಇಲ್ಲ, ಯಾಕೆ ತೆರಿಗೆಯನ್ನು ಕಟ್ಟಬೇಕು, ಹೇಗೆ ತೆರಿಗೆಯನ್ನು ವಸೂಲಿಯನ್ನು ಮಾಡಬೇಕು, ಎಲ್ಲ ಆಲೋಚನೆಗಳಿಂದ ಅಲ್ಲಲ್ಲಿ ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನಗಳು ನಮ್ಮಲ್ಲಿದೆ. ಆ ಕೆಲಸಗಳಲ್ಲಿ ನಾವು ಕೂಡ ಸಕ್ಸಸ್ಸನ್ನು ಆಗ್ತೀವಿ. ಖಂಡಿತವಾಗಿಯೂ ಒಳ ಮೀಸಲಾತಿ ಬಂದ ತಕ್ಷಣ, ಅದು ವರದಿ ಬಂದ ತಕ್ಷಣ ನಾವು ಪ್ರಚಾರವನ್ನು, ನಾವು ವರದಿಯನ್ನು ಜಾರಿಗೊಳಿಸಿದ ತಕ್ಷಣ ಅದು ಉತ್ತಮ ಮಟ್ಟದಲ್ಲಿ ಪ್ರಚಾರವನ್ನು ಪಡೆಯುತ್ತೆ. ಇದಕ್ಕೆ ಎಲ್ಲರೂ ಕೂಡ ಕರ್ನಾಟಕದ ರಾಜ್ಯದ ಜನ ಅಲ್ಲದೆ ಬೇರೆ ರಾಜ್ಯದ ಜನಗಳು ಕೂಡ ಇದನ್ನು ಸ್ವಾಗತವನ್ನು ಮಾಡ್ತಾರೆ, ಮೆಚ್ಚುವಂಥ ಕೆಲಸಗಳನ್ನು ಮೆಚ್ಕೋತಾರೆ. ಯಾಕಂದರೆ ಈ ಒಳ ಮೀಸಲಾತಿ ಅನ್ನುವಂಥದ್ದು ನಿನ್ನೆ ಮೊನ್ನೆದಲ್ಲ, ಅನೇಕ ವರ್ಷಗಳಿಂದ ಇದನ್ನು ತರಲೇಬೇಕು ಅನ್ನುವಂಥದ್ದು. ದೇವರಾಜ ಅರಸು ಕಾಲದಿಂದಲೂ ಕೂಡ ಒಳ ಮೀಸಲಾತಿ ಬರಬೇಕು, ಒಳ ಪಂಗಡಗಳು ಎಷ್ಟಿದೆ, ಏನಿದೆ, ಅವಕಾಶ ವಂಚಿತರು ಯಾರಿದ್ದಾರೆ ಅನ್ನೋದನ್ನೆಲ್ಲ, ಅದೆಲ್ಲವನ್ನು ಈ ಸಿದ್ದರಾಮಣ್ಣನವರ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟತನದ ಮನಸ್ಸುಗಳನ್ನು ಮಾಡ್ತಿದ್ದಾರೆ. ನಾವೀಗ ಒಳ ಮೀಸಲಾತಿ ನಾವು ತರ್ತಾ ಇದ್ದೀವಿ ಅಂದರೆ ಕೇಂದ್ರ ಸರ್ಕಾರ ನಾವು ಕೂಡ ತಂದುಬಿಡ್ತೀವಿ, ನಾವೇ ಸಮೀಕ್ಷೆ ಮಾಡಿಸ್ಬಿಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ಇದರು ಸಿದ್ದರಾಮಣ್ಣನವರ ಆಡಳಿತವನ್ನು ಮೆಚ್ಚಿಕೊಂಡು ಇಲ್ಲೇನು ಕಾರ್ಯರೂಪಕ್ಕೆ ಬರುತ್ತೆ ಆ ಕಾರ್ಯವನ್ನು ನಾವು ಕೂಡ ಮಾಡ್ತಿದ್ದೇವೆ. ಇದನ್ನು ನಮ್ಮ ಮತದಾರರನ್ನ ಮನಸ್ಸನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಬಿಟ್ಟರೆ ಕೇಂದ್ರ ಸರ್ಕಾರದವರು
ನಾವೇ ಕೇಂದ್ರ ಸರ್ಕಾರ ಇರಬೇಕು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವೇ ಕೇಂದ್ರ ಸರ್ಕಾರ ಇರಬೇಕೇನೋ, ಯಾಕಂದರೆ ಅವರಿಗೆ ನಾವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಅದನ್ನೆಲ್ಲ ನೀವು ಕೂಡ ವರದಿಗಳಲ್ಲಿ ನೋಡ್ತಿದ್ದೀರಿ.